ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸಿದೆ. ಅದು ಏನಪ್ಪ ಅಂತಂದರೆ, ರಾಜಧಾನಿಯಲ್ಲಿ ಇರೋವಂಥ ಬೀದಿ ನಾಯಿಗಳು ಇನ್ಮೇಲೆ ಬೀದಿಯಲ್ಲಿ ಇರೋಂಗಿಲ್ಲ, ಅವನ್ನೆಲ್ಲ ಹಿಡಿದು ಒಂದು ಶೆಲ್ಟರ್ ಮಾಡಿ ಅದರಲ್ಲಿ ಸಾಕಬೇಕು ಅಂತ ಹೇಳಿದ್ದಾರೆ. ರಾಜಧಾನಿ ಅಂದರೆ ನಮ್ಮ ಬೆಂಗಳೂರು ರಾಜಧಾನಿ ಅಲ್ಲ, ಡೆಲ್ಲಿ ರಾಜಧಾನಿ. ಅರ್ಜೆಂಟಾಗಿ 2 ತಿಂಗಳ ಒಳಗಡೆ ಸುಮಾರು ಡೆಲ್ಲಿಲಿ 10 ಲಕ್ಷ ನಾಯಿಗಳಿದಾವಂತೆ, ಅವನ್ನೆಲ್ಲ ಹಿಡಿದು ಅವಕ್ಕೆ ಶೆಲ್ಟರ್ ಮಾಡಬೇಕಂತ ಆದೇಶ ಹೊರಡಿಸಿದ್ದಾರೆ. ಏನೋ ರೀ ಪಾಪ ರಾಜಧಾನಿಲಿರುವಂಥ ನಾಯಿಗಳಿಗೆ ಕೂತು ಬಂತು, ಆದರೆ ನಮ್ಮ ಕರ್ನಾಟಕದಲ್ಲಿರೋ ನಾಯಿಗಳಿಗೆ ಮಾತ್ರ ಹೆವಿ ದುರಂಕಾರ ಬಂದಿದೆ. ರೀಸೆಂಟಾಗಿ ಬಿರಿಯಾನಿ ಭಾಗ್ಯ ಅನೌನ್ಸ್ ಮಾಡಿದಾಗಿಂದ. ನಮಸ್ಕಾರ ಗಾಂಡು. ನಮ್ಮನ್ನ ಕಡಿತದ ಸುಳೆ ಮಗನ, ನಿನ್ಗೆ ನಿನ್ನ ಅಕ್ಕ ನಿನ್ ಸವಾಸಕ್ಕೆ ಬಂದಿದ್ದೀನ, ನಿಮ್ಮ ಅಮ್ಮನ್ನ ಒಂದೊಂದು ಶಾಕ್ತಾನು ಕಿತ್ಕೊಳಕಾಗಿಲ್ಲ. ಒಂದೊಂದು ಶಾಕ್ತಾನು. ದೇವನಹಳ್ಳಿ ಏರ್ಪಟ್ ಪಕ್ಕ 25 ಎಕರೆ ಜಮೀನ್ ಐತೆ, 2 ಕಾರ್ ಐತೆ, 2 ಬೈಕ್ ಐತೆ. ನಮ್ಮನ್ ಗತ್ತು ಅಂತ ತಿಳ್ಕೊಳ್ಳಲೇ, ನಮ್ಮನ್ನ ಇದು ಗತ್ತು ಅಂತ ತಿಳ್ಕೊಳ. ಅವನಕ್ಕ ನಾವು ಅಂದ್ರೇನೆ ಅವನ ಅಮ್ಮನ್ ಗತ್ತು, ನಾವು ಅಂದ್ರೇನೆ ಹಿಂಗೆ. ಸಡನ್ ಆಗಿ ಡೆಲ್ಲಿ ಗೌರ್ಮೆಂಟು ಈ ಥರ ಒಂದು ಡಿಸಿಷನ್ ಯಾಕೆ ತಗೊಂತ ಗೊತ್ತಿಲ್ಲ. ನಾಯಿಗಳಿಂದ ಆಗೋವಂಥ ಪ್ರಾಬ್ಲಮ್ಗಳು ತುಂಬಾ ಇದ್ದಾವೆ. ರೇಬಿಸ್ ಆಗಲಿ, ನಾಯಿಗಳು ಕಚ್ಚೋದಾಗಲಿ, ಈ ಥರ ಅಟ್ಯಾಕ್ ಮಾಡೋದು, ಇವೆಲ್ಲ ತುಂಬ ದಿನದಿಂದ ನೋಡ್ಕೊಂಡು ಬಂದಿರೋದೆ. ಆದರೆ ಸಡನ್ನಾಗಿ ಈ ಥರ ಏನಕ್ಕೆ ತೊಗೊಂಡಿದ್ದಾರೋ ಡಿಸಿಷನ್ ಗೊತ್ತಿಲ್ಲ. ಸದ್ಯಕ್ಕೆ ಈ ರೂಲ್ಸ್ನ ಯಾರೂ ಒಪ್ಕೊಳ್ತಾ ಇಲ್ಲ. ಬೀದಿ ನಾಯಿಗಳು ಅವು ಅಲ್ಲಿದ್ರೇನೆ ಚೆಂದ, ಅವು ಅಲ್ಲೇ ಇರಬೇಕು ಅಂತ ಅದ್ರ ಪರ ನಿಂತು ಹೋರಾಟ ಮಾಡ್ತಾ ಇದ್ದಾರೆ. ಇವಾಗೇನು ಹೋರಾಟ ಮಾಡ್ತಾ ಇದ್ದಾರಲ್ಲ, ಇವ್ರ ಮಾತನ್ನ ನಾನು ಒಪ್ಕೊತೀನಿ. ಹೋರಾಟ ಮಾಡ್ತಾ ಇರೋರು ಯಾರು ಬೀದಿ ನಾಯಿಗಳಿಗೆ ಊಟ ಆಗ್ತಾ ಇಲ್ಲ, ಹಿಂದೇನೂ ಹಾಕಿಲ್ಲ, ಮುಂದೇನೂ ಹಾಕೋದಿಲ್ಲ. ಅವಕ್ಕೆ ಸಣ್ಣದಾಗಿ ಒಂದು ಮನೆ ಕಟ್ಟೋದು ಅಥವಾ ಸಣ್ಣದಾಗಿ ಒಂದು ಶೆಲ್ಟರ್ ಥರ ಮಾಡೋದು, ಪಾರ್ಕ್ಗಳಲ್ಲಿ, ಸಣ್ಣ ಸಣ್ಣ ಖಾಲಿ ಸೈಟ್ಗಳಲ್ಲಿ ಆ ಥರ ಏನಾದ್ರು ಮಾಡಿರೋದು ನೀವೆಲ್ಲ ನೋಡಿದ್ದೀರಾ? ಇವಾಗ ಇವ್ರು ಹೇಳೋ ಥರನೇ ಡೆಲ್ಲಿ ಗೌರ್ಮೆಂಟು ಈ ಆದೇಶನ ವಾಪಸ್ ತಗೊಳ್ತು ಅಂತಲೇ ಇಟ್ಕೊಳ್ಳೋಣ. ಇವಾಗ 10 ಲಕ್ಷ ನಾಯಿಗಳಿಗೆ ಊಟ ಹಾಕೋ ವ್ಯವಸ್ಥೆ ಇವ್ರು ಹೋರಾಟ ಮಾಡ್ತಾ ಇದಾರಲ್ಲ, ಇವ್ರು ಮಾಡ್ತಾರಾ? ಅಷ್ಟು ನಾಯಿಗಳಿಗೆ ರಕ್ಷಣೆ ಕೊಡೋ ಕೆಲಸ ಇವ್ರು ಮಾಡ್ತಾರಾ? ನಾಯಿಗಳು ಸಾಕೋರಿಗೆ ನಮ್ಮ ಅಬ್ಜೆಕ್ಷನ್ ಏನೂ ಇಲ್ಲ. ಅವ್ರು ಎಷ್ಟು ಚೆನ್ನಾಗಿ ಸಾಕ್ತಾರೆ ಅಂತ ನಾವು ದಿನ ನೋಡ್ತಾನೆ ಇರ್ತೀವಿ. ಅಯ್ಯೋ ಅಂತ ಇದೆಂತ ಚಿಕ್ಕಲ್ ನನ್ನ ಮಕ್ಕಳು ಇವರು ಏನಪ್ಪ ಇದತಿ. ನಾಯಿಗಳ ಕೈಯಲ್ಲಿ ಕಚ್ಚಿಸ್ಕೊಂಡು ಅವ್ರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲಲ್ಲಿ ಯಾರ್ದಾದ್ರೂ ನಾಯಿಗಳ ಕೈಯಿಂದನೇ ಪ್ರಾಣ ಕಳ್ಕೊಂಡಿರೋರು ಇರ್ತಾರಲ್ಲ, ಅಂಥವ್ರು ಯಾರು ಈ ಡಿಸಿಷನ್ನು ರಾಂಗ್ ಅಂತ ಹೇಳೋದಿಲ್ಲ. ಇವಾಗೇನು ಹೋರಾಟ ಮಾಡ್ತಾ ಇದ್ದಾರಲ್ಲ, ಇವರು ನಾಯಿಗಳದ್ದು ಒಂದು ಮುಖ ಅಷ್ಟೇ ನೋಡಿದ್ದಾರೆ, ಕ್ಯೂಟಾಗಿ ಸ್ವೀಟಾಗಿ. ಇನ್ನೊಂದು ಮುಖ ನೋಡಿಲ್ಲ ಇವರು. ಯಾರ್ಯಾರು ಬೀದಿ ನಾಯಿಗಳನ್ನ ಹಿಡಿಬೇಡಿ ಅಂತ ಹೋರಾಟ ಮಾಡ್ತಾ ಇದ್ದಾರಲ್ಲ, ಒಂದೇ ಒಂದು ಮೂಮೆಂಟ್ ಬರಬೇಕು ಅವ್ರ ಲೈಫಲ್ಲಿ. ಅದೇನು ಗೊತ್ತಾ, ಕೆಲವೊಂದು ಜಾತಿ ನಾಯಿಗಳು ಇರ್ತವೆ, ಜರ್ಮನ್ ಶೆಪರ್ಡು ಮತ್ತು ಪಿಟ್ಬುಲ್ಲು, ಇನ್ನೂ ತುಂಬ ದೊಡ್ಡ ದೊಡ್ಡ ನಾಯಿಗಳು ಇರ್ತವೆ. ಈ ನಾಯಿಗಳು ಕಚ್ಚೋದಕ್ಕಿಂತ ಮುಂಚೆ ಒಂದು ಅಗ್ರೆಸಿವ್ ಆಗಿ ರಿಯಾಕ್ಷನ್ ಕೊಡ್ತವೆ. ಆ ರಿಯಾಕ್ಷನ್ ಇವ್ರೇನಾದರೂ ನೋಡಿದ್ರೆ ಆ ರಿಯಾಕ್ಷನ್ಗೆ ಇವರು ಡಿಸಿಷನ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಏನಂತಂದರೆ, ನಾಯಿಗಳು ಬೀದಿಲಲ್ಲ ಶೆಲ್ಟರಲ್ಲೇ ಇರೋದು ವಾಸಿ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ಹೇಳೋಕ್ಕಾಗಲ್ಲ. ಆಮೇಲೆ ಇವರೇ ಹೋರಾಟ ಮಾಡಿದ್ರು ಮಾಡ್ತಾರೆ, ನಾಯಿಗಳು ಬೀದಿಲಲ್ಲ 4 ಗೋಡೆಗಳು ಮಧ್ಯನೇ ಇರಬೇಕು ಅಂತ. ನಾಯಿಗಳು ಕಂಡ್ರೆ ನನಗೇನು ಕೋಪ ಇಲ್ಲ. ಇಷ್ಟಕ್ಕೂ ಡೆಲ್ಲಿ ಗೌರ್ಮೆಂಟು ನಾಯಿಗಳನ್ನ ಕಂಡಲ್ಲಿ ಗುಂಡಾರಿಸಿ ಅಂತ ಹೇಳಿಲ್ಲ. ಅವನ್ನ ಹಿಡಿದು ಜೋಪಾನವಾಗಿ ಒಂದು ಶೆಲ್ಟರ್ ಕಟ್ಟಿ ಅದರೊಳಗೆ ಇರಿಸಬೇಕು, ಸಾಕಬೇಕು ಅಂತ ಹೇಳಿದ್ದಾರೆ. ಹೌದು, ನೀವು ನಾಯಿಗಳನ್ನ ಹಿಡಿದು ಅವನ ಕಡೆ ಇರಿಸೋದಕ್ಕೇ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಲ್ವಾ? ಕುರಿ ಮೇಕೆ ಅಷ್ಟೇ ಯಾಕ್ರಿ, ಪೂಜೆ ಮಾಡೋವಂಥ ಹಸುನೇ ಚರ್ಮ ಸುಲಿದು ನೇತಾಕಿರ್ತಾರೆ, ಅವ್ರ ಬಗ್ಗೆ ನೀವೇನು ಯೋಚನೆ ಮಾಡಿದ್ದೀರಾ? ನಾಯಿಗಿಂತ 10 ಪಟ್ಟು ದೊಡ್ಡ ದೇಹ ಹಸುದು. ಇವುಗಳದೆಲ್ಲ ಪ್ರಾಣ ಅಲ್ವಾ? ನಾಯಿದೊಂದೇ ಪ್ರಾಣನ? ಈಗ ನಾಯಿಗಳ್ನ ಯಾರಾದರೂ ದೇಶದಲ್ಲಿ ಹಿಡಿದು ತಿಂತಾ ಇದ್ದಾರಾ ಅಥವಾ ಅದನ್ನು ಕಡಿದು ಮಾರಾಟ ಮಾಡ್ತಾ ಇದ್ದಾರಾ? ನಾನು ಹೇಳೋದಿಷ್ಟೇ, ನಾಯಿಗಳ ಮೇಲೆ ಇರೋವಂಥ ಪ್ರೀತಿನ ಸ್ವಲ್ಪ ಬೇರೆ ಪ್ರಾಣಿಗಳ ಮೇಲೇನೂ ತೋರಿಸಿ. ಸುಪ್ರೀಂ ಕೋರ್ಟ್ ಕೊಟ್ಟಿರೋಂಥ ಈ ಸ್ಟೇಟ್ಮೆಂಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ತಿಂಗಳ ಹುಟ್ಟುತ್ತಾ ಇರೋಂಥ ನಾಯಿ ಮರಿಗಳಿಗೆ ಅವು ಕಚ್ಚಿದ್ರೆ ರೇಬಿಸ್ ಬರಬಾರ್ದು ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ನೇ ಕೊಡೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಇವರು 10 ಲಕ್ಷ ನಾಯಿಗಳನ್ನ ಹಿಡಿದು ರೆಸ್ಕ್ಯೂ ಮಾಡಿ ಒಂದು ಶೆಲ್ಟರ್ ಮಾಡಿ ಅವಕ್ಕೆ ತಿಂಗಳ ಊಟ ಕೊಟ್ಟು ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಹೇಳೋಕ್ಕಾಗಲ್ಲ. ಇವರು ಡಿಸಿಷನ್, ಇವರು ರೂಲ್ಸ್ ಏನು ಮಾಡಿದಾರಲ್ಲ, ಇದು ವಾಪಸ್ ತೊಗೊಂಡ್ರು ತಗೋಬೋದು. ಒಳ್ಳೆ ಕೆಲಸ ಎಲ್ಲ ನಮ್ಮ ಇಂಡಿಯನ್ ಗೌರ್ಮೆಂಟು ಅಷ್ಟು ಸುಲಭವಾಗಿ ಮಾಡೋದಿಲ್ಲ. ಇವೆಲ್ಲ 4 ದಿನ ನಾಟಕ ಅಷ್ಟೇ. ಇದ್ರ ಬಗ್ಗೆ ನೀವೆಲ್ಲ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಪ್ರಾಣಿ ಪ್ರಿಯರು ಎಸ್ಪೆಷಲಿ.
ಸ್ಪೆಷಲ್ಲಾಗಿ ಹೋರಾಟ ಮಾಡ್ತಿರೋರಿಗೆ ನಂದೊಂದು ಮಾತು, ಇವಾಗ ನೀವು ದಾರಿಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು 4 ನಾಯಿಗಳು ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿ ನಿಮಗೆ ಕಚ್ತಾ ಇದ್ದಾವೆ ಅಂತ ಅಂದ್ಕೊಳ್ಳೋಣ. ಅವಾಗ ನೀವು ಇನ್ನೂ ಕಚ್ಚಲಿ ಅಂತ ಬೇಡ್ಕೊತೀರೋ ಅಥವಾ ಕಾಪಾಡಿ ಅಂತ ಬೇಡ್ಕೊತೀರೋ? ಆ ಟೈಮಲ್ಲಿ ಅವ್ರು ಏನು ಡಿಮ್ಯಾಂಡ್ ಮಾಡ್ತಾರೆ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು, ಆದರೆ ನಾವು ಹೇಳೋದು ಬೇಡ. ಅರ್ಥ ಆಯ್ತು.